ಇನ್ನು ಬಿಗ್ ಬಾಸ್ನ ನಟಿ ಆತ್ಮಹತ್ಯೆಗೆ ಶರಣಾಗಿರೋಂಥದ್ದು. ಇನ್ನು ಈ ಸಂದರ್ಭದಲ್ಲಿ ಒಂದು ಪೋಸ್ಟನ್ನು ಕೂಡ ವೈರಲ್ ಆಗಿರೋಂಥದ್ದು. ತುಂಬಾ ಕಣ್ಣೀರು ಬರೋಂಥ ದೃಶ್ಯ. ಅದೇನಪ್ಪ ಅಂದರೆ, ಕ್ಷಮಿಸುವವ ಸಾಧ್ಯವಾದರೆ ನಾನು ಮಾಡಿರೋಂಥ ಸಾಲ ತೀರಿಸ್ಬಿಡಿ ಅಂತ ಹೇಳಿರೋದು ತುಂಬಾ ಭಾವನಾತ್ಮಕವಾಗಿದೆ ಅಂತ ಹೇಳ್ಬೋದು. ಇದನ್ನು ನೋಡಿದಂಥವ್ರು ಇಂಥ ಕರಡು ಕೂಡ ಹಿಂಡುವಂಥ ದೃಶ್ಯ. ಕನ್ನಡದ ಖ್ಯಾತ ನಟಿಯಾಗಿ ಇನ್ನೂ ಹೆಸರು ಮಾಡಬೇಕಂತ ಕನಸುಗಳನ್ನು ಇಟ್ಕೊಂಡಿದ್ದಂಥ ಕೇವಲ 25ನೇ ವಯಸ್ಸಿಗೆ ಈ ಥರ ನೀಡಬೇಕಿದ್ದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥದ್ದು ನಿಜಕ್ಕೂ ವಿಪರ್ಯಾಸ ಅಥವಾ ದುರಂತ ಅಂತಲೂ ಕೂಡ ಹೇಳ್ಬೋದು. ಚಿತ್ರರಂಗದಲ್ಲಿ ಈ ರೀತಿ ಮಾಡ್ಕೊಂಡಿದ್ದು ಬಿಗ್ ಬಾಸ್ನಲ್ಲಿ ಕೂಡ ಸೀಸನ್ 7ರಲ್ಲಿ ಕಾಣಿಸ್ಕೊಂಡಿದ್ದಂಥ ಕಲಾವಿದ ಜಯಶ್ರೀ ಅವರು ಈ ರೀತಿ ಮಾಡ್ಕೊಂಡಿರುವಂಥದ್ದು. ಮಾಡಲಿಂಗ್ ಕ್ಷೇತ್ರದಿಂದ ಇವರು ಬಿಗ್ ಬಾಸ್ ಸೀಸನ್ 7ಕ್ಕೆ ಬರ್ತಾರೆ. ಇನ್ನು ಸುನಾಮಿ ಕಿಟ್ಟಿ ಜೊತೆ ಆ ಸಂದರ್ಭದಲ್ಲಿ ಲವ್ ಪವ್ ಅಂತಲೂ ಕೂಡ ನಡೀತಾ ಇರುತ್ತೆ. ಇದಾದ ನಂತರ ಬಿಗ್ ಬಾಸ್ ಒಳಗಡೆ ನಡೆದಿದ್ದು ಅಷ್ಟೇ, ಅದು ಬಿಗ್ ಬಾಸ್ ಹೊರಗೆ ಅದು ಮತ್ತೆ ಅದಾದ ಫ್ರೆಂಡ್ಶಿಪ್ಪನ್ನು ಕಂಟಿನ್ಯೂ ಆಗಿರುತ್ತೆ. ಇನ್ನು ಸಿನಿಮಾಗಳಲ್ಲಿ ಅವಕಾಶಗಳು ಕೂಡ ಇಲ್ಲದೆ ಕೊರೋನಾ ಲಾಕ್ಡೌನ್ ಸಂದರ್ಭದಿಂದ ಕೂಡ ಸಾಕಷ್ಟು ನೊಂದಿದ್ರು ಮತ್ತು ಸಾಕಷ್ಟು ಸಾಲಗಳನ್ನು ಕೂಡ ಮಾಡಿಕೊಂಡಿದ್ರು. ಅದನ್ನು ತೀರಿಸಲಾಗದೆ ಸಾಕಷ್ಟು ತೊಂದರೆಗೊಳಗಾಗಿದ್ದರು ಅಂತಲೂ ಸಹ ಹೇಳಲಾಗುತ್ತೆ. ಇದೇ ಕಾರಣಕ್ಕಾಗಿ ನಟಿ ಜಯಶ್ರೀ ಅವರು ಆತ್ಮಹತ್ಯೆಗೆ ಶರಣಾಗೋದ್ರ ಮೂಲಕ ತಮ್ಮ ಮಾವನಿಗೂ ಕೂಡ ಸಾಧ್ಯವಾದರೆ ನನ್ನ ಸಾಲವನ್ನು ತೀರಿಸಿ ಅಂತ ಕೇಳ್ಕೊಂಡ್ರು ಅಂತ.